ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಒಂದು ಬಾಡಿಗೆ ಮನೆಯಲ್ಲಿರ್ಬೋದು, ಅಥವಾ ಸ್ವಂತ ಮನೆಯಲ್ಲಿರ್ಬೋದು, ಅಥವಾ ಮನೆಯನ್ನು ಲೀಸ್ಗೆ ಹಾಕ್ಸ್ಕೊಂಡಿರ್ಬೋದು. ನಮ್ಮ ಮನೆಯಲ್ಲಿ ವಾಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಿದೆ ಅಂದಾಗ ಆ ವಾಸ್ತು ಸಮಸ್ಯೆಗಳಿಂದ ನಮಗೆ ಸಾಕಷ್ಟು ನಷ್ಟಗಳಾಗತ್ತೆ. ನಾವು ಬಿಡು ವಾಸ್ತು ಅಲ್ವಾ, ನಮಗೆ ಅಷ್ಟೊಂದು ಇದು ಎಫೆಕ್ಟ್ ಮಾಡಲ್ಲ, ಏನೂ ಇಲ್ಲ, ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಕ್ಕಂಥ ವಿಚಾರ ಎಷ್ಟೋ ಜನರ ತಲೆಯಲ್ಲಿದೆ. ಆದರೆ ವಾಸ್ತು ಬಹಳ ಡೇಂಜರಾಗಿ ನಮಗೆ ಸಮಸ್ಯೆ ಮಾಡುತ್ತೆ. ಆದರೆ ಅಂತಹ ವಾಸ್ತುವಿನ ಬಗ್ಗೆ ನಾವು ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾಗತ್ತೆ. ಉದಾಹರಣೆಗೆ, ಅಗ್ನಿಮೂಲೆಯಲ್ಲಿರುವಂತಹ ನಮ್ಮ ಮೇನ್ ಎಂಟ್ರೆನ್ಸ್ ಮತ್ತು ಈ ಟಿ ಶೇಪಲ್ಲಿರ್ತಕ್ಕಂಥ ಅಥವಾ ರೋಡ್ ಇಟ್ಟಿರ್ತಕ್ಕಂಥ ಮನೆಗಳು ಬಹಳ ಒಂದು ತೊಂದರೆಯನ್ನು ಮಾಡಿ ನಮ್ಮನ್ನು ಪಾತಾಳಕ್ಕೆ ತಳ್ಳೋದು, ಮನೆ ಯಜಮಾನ ಸಾಯೋದು, ಇವೆಲ್ಲವೂ ಆಗ್ತಾ ಬರುತ್ತೆ. ತುಂಬ ತೊಂದರೆ ಕೊಡುವಂತಹ ವಿಚಾರ. ಹಾಗಾಗಿ ಮನೆ ವಾಸ್ತುವನ್ನು ಕರೆಕ್ಟಾಗಿ ನಾವು ನೋಡ್ಕೋಬೇಕು. ತುಂಬ ದೊಡ್ಡ ಲೆವೆಲ್ ಅಲ್ದಿದ್ರು ಚಿಕ್ಕ ಲೆವೆಲಲ್ಲಾದರೂ ಎಲ್ಲೆಲ್ಲಿ ಯಾವುದೇ ಇರಬೇಕು. ಇವಾಗ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ವಾಯುವ್ಯದಲ್ಲಿ ಬಾತ್ರೂಮ್ ಇರಬೇಕು, ನಮ್ಮ ಸ್ನಾನಗೃಹ ಇರಬೇಕು. ಈ ಥರ ನಾವು ನೋಡ್ಕೋಬೇಕು. ಲಕ್ಷ್ಮಿ ಇಡುವ ಸ್ಥಾನ ಯಾವುದು, ಬ್ರಹ್ಮಸ್ಥಾನ ಯಾವುದು, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಯಾವ ಕಡೆ ಏನೇನು ಬರಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡಿಲ್ಲ ಅಂದಾಗ ನಮಗೆ ಬಹಳ ತೊಂದರೆಗಳಾಗುವಂಥದ್ದು ಇರುತ್ತೆ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ವಾಸ್ತು ಮತ್ತು ಮನೆ ದೇವರು. ಈ ವಾಸ್ತು ಮತ್ತು ಮನೆ ದೇವರು ಬಹಳ ಇಂಟರ್ ಆಗಿರ್ತಾರೆ. ನಾವೇನಾದರೂ ಮನೆ ದೇವರದ ಒಂದು ಕರೆಕ್ಟಾಗಿ ನಮ್ಮ ಕೃಪೆ ನಮಗೆ ಸಿಕ್ಕಿಲ್ಲ ಅಂದರೆ ಅದು ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ವಾಸ್ತು ಮೇಲೆ ಎಫೆಕ್ಟ್ ಆಗುತ್ತೆ. ವಾಸ್ತು ಸರಿ ಇಲ್ಲ ಅಂದರೆ ಮನೆ ದೇವರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ವಾಸ್ತು ಮತ್ತು ಮನೆ ದೇವರು ಬಹಳ ಒಂದು ಆತ್ಮೀಯವಾದ ಸಂಬಂಧವನ್ನು ತಗೊಂಡಿರ್ತಾರೆ. ಮನೆ ದೇವರು ನಮ್ಮ ಇಡೀ ಮನೆಯನ್ನು ಕಾಯುವಂಥದ್ದು ಅಂತ ಹೇಳಿದ್ರೆ, ನಾವು CCTV ಇಡ್ತೀವಿ ಅಥವಾ ನಾಯಿಗೆ ಬೆಳೆಸ್ತೀವಿ, ಆ ಥರದ ವಿಚಾರ ಅಲ್ಲ ಇದು. ಮನೆ ಕಾಯುವಂಥದ್ದು ಅಂದರೆ ನಮ್ಮ ಮನೆಯಲ್ಲಿ ನಡೆಯುವಂತಹ ವಿಚಾರಗಳು, ಒಂದು ಆರ್ಥಿಕ ಪರಿಸ್ಥಿತಿಗಳಿರ್ಬೋದು ಅಥವಾ ಅಡುಗೆ ಇರ್ಬೋದು, ಪ್ರತಿಯೊಂದನ್ನು ಚೆನ್ನಾಗಿ ಸುರಕ್ಷಿತವಾಗಿ ನಮ್ಮನ್ನು ನೋಡಿಕೊಳ್ಳುವಂಥದ್ದು ವಾಸ್ತು. ಮತ್ತು ಈ ಎಲ್ಲ ಒಂದು ಸಿರಿ ಸಂಪತ್ತುಗಳು ಬಂದ ಮೇಲೆ ಅದನ್ನು ಕಾಯುವಂಥದ್ದು ಮನೆ ದೇವರು. ಮನೆ ದೇವರ ಒಂದು ಶಕ್ತಿ ನಮಗೆ ಇದ್ದಾಗ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ, ಅನುಕೂಲ, ಯಶಸ್ಸು ಅಂತಕ್ಕಂಥದ್ದು ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲಿ ನಮಗೆ ಅದು ಸರಿ ಇಲ್ಲ ಅಂದಾಗ ನಮಗೆ ತೊಂದರೆಗಳಾಗುತ್ತೆ. ಹಾಗಾಗಿ ನಮಗೆ ಎಷ್ಟೋ ಜನಕ್ಕೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬರೋರು ಕೆಲವರು ನೋಡ್ತಾ ಇರ್ತೀನಿ, ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ. ಮನೆ ದೇವರು ನಾವು ತುಂಬ ಇಂಪಾರ್ಟೆಂಟು, ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ. ಮನೆ ದೇವರು ಯಾವುದಪ್ಪ ಅಂತ ಹೇಳಿದ್ರೆ, ಅದನ್ನು ನೋಡೋಕ್ಕೆ ಒಂದು ವಿಧಾನ ಇದೆ. ಅದನ್ನು ನಾವು ಪ್ರಶ್ನಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಆ ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ನಮ್ಮ ಮನೆಯ ದೇವರು ಯಾವುದು, ನಮ್ಮ ಇಷ್ಟ ದೇವರು ಯಾವುದು, ನಮ್ಮ ಸ್ಥಳದಲ್ಲಿ ಯಾವ ದೇವತೆಗಳ ಶಕ್ತಿ ಇದೆ. ನೋಡಿ, ಒಂದೊಂದು ಸ್ಥಳದಲ್ಲೂ ಕೂಡ ಒಂದೊಂದು ಎನರ್ಜಿ ಇದೆ. ಅದು ಯಾವ ದೇವರ ಎನರ್ಜಿ, ಇಂಥದ್ದನ್ನೆಲ್ಲ ನಾವು ವಿಮರ್ಶೆ ಮಾಡ್ತಾ ತಿಳ್ಕೊಳ್ತಾ ಹೋದಾಗ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದಿ ಬಹಳಷ್ಟು ಒಂದು ಮೇಲ್ಮಟ್ಟಕ್ಕೆ ಹೋಗುವಂತಹ ಒಂದು ಅನುಕೂಲ್ಯತೆ ನಮಗೆ ಸಿಗುತ್ತೆ. ಯಾವಾಗಲೂ ಕೂಡ ಈ ಒಂದು ಮನೆ ದೇವರ ಕೃಪೆ ನಾವು ತಗೋಬೇಕು ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಎರಡು ವಿಧಾನ ಇದೆ. ಒಂದು, ಹಿರಿಯರು ಮಾಡ್ಕೊಂಬಂದಿರತಕ್ಕಂಥ ಒಂದು ಪೂಜೆಗಳು ಪುನಸ್ಕಾರಗಳು ಅದೇ ರೀತಿಯಲ್ಲಿ ಹೋಗುವಂಥದ್ದು. ಮತ್ತು ಅದನ್ನು ಬಿಡ್ದಂಗೆ ವರ್ಷಕ್ಕೊಂದ್ಸಲಿನೋ ಅಥವಾ ತಿಂಗಳಿಗೊಂದ್ಸಲಿನೋ ಅಥವಾ 3 ತಿಂಗಳಿಗೊಂದ್ಸಲಿನೋ 6 ತಿಂಗಳಿಗೊಂದ್ಸಲಿನೋ 9 ತಿಂಗಳಿಗೊಂದ್ಸಲಿನೋ ಅದನ್ನು ನಡೆಸ್ಕೊಳ್ತಾ ಬಂದು ಕರೆಕ್ಟಾಗಿ ಅದರ ಆಚರಣೆಯನ್ನು ಮಕ್ಕಳಿಗೂ ಕೂಡ ತಿಳಿಸುವಂಥದ್ದು.
ಮುಂದಿನ ಜನ್ರೇಷನ್ಗೂ ಕರೆಕ್ಟಾಗಿ ಅದನ್ನು ತಿಳಿಸಿದಾಗ ಅದು ತಿಳ್ಕೊಂಡು ಹೋಗಿ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಅಂಥೇಳಿ ಬಿಡುವಂಥದ್ದು. ಇದು ನಾವು ಮಾಡಿದಾಗ ನಮಗೆ ಮನೆಯಲ್ಲಿ ಒಂದಷ್ಟು ಶಾಂತಿ, ಸಮಾಧಾನ, ನೆಮ್ಮದಿ ಪ್ರತಿಯೊಂದು ಸಿಗುತ್ತೆ. ದೇವರ ಮನೆಯನ್ನು ಯಾವಾಗಲೂ ಕೂಡ ನಾವು ಶುದ್ಧವಾಗಿಟ್ಟಿರಬೇಕು. ಆ ದೇವಸ್ಥಳ ಅಂತ ಹೇಳಿದ್ರೆ ದೇವಸ್ಥಾನಕ್ಕಿಂತ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಅಲ್ಲಿ ಕೊಡಬೇಕು. ಮನೆಯಲ್ಲಿ ಏನಾದರೂ ನಮಗೆ ನೆಗೆಟಿವ್ ಇರತಕ್ಕಂಥ ಏನಾದರೂ ಪದಾರ್ಥಗಳನ್ನು ಮಾಡಿದಾಗ ದೇವರ ಬಾಗಿಲನ್ನು ಮುಚ್ಚಿರುವಂಥದ್ದು, ಅಥವಾ ಯಾರಾದರೂ ಹೊರಗಿನ ವ್ಯಕ್ತಿಗಳು ಅಥವಾ ನಮಗೆ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಾದಾಗ ಆ ದೇವರ ಮನೆ ಬಾಗಿಲನ್ನು ಮುಚ್ಚಿಡೋದು, ಶುಭ ಒಂದು ಸಂದರ್ಭದಲ್ಲಿ ಶುಭ ಕಾರ್ಯ ನಡೆಯುವಾಗ ಈ ದೇವರ ಮನೆ ಬಾಗಿಲನ್ನು ತೆಗೆದಿಡುವಂಥದ್ದು, ದೇವರ ಮನೆ ಬಾಗಿಲಿಗೆ ಒಂದು ವಾಸ್ತು ನಾಣ್ಯವನ್ನು ಹೊಡೆಯುವಂಥದ್ದು, ಕುದುರೆ ಲಾಳವನ್ನು ಹೊಡೆಯುವಂಥದ್ದು, ದೇವರ ವಾಸ್ತು ಏನಿದೆ ಮನೆ ಬಾಗಿಲು ಅದನ್ನು ಚೆನ್ನಾಗಿ ಶುದ್ಧವಾಗಿ ತೊಳೆದು ಅದಕ್ಕೆ ಅರ್ಶಿನ, ಕುಂಕುಮ, ಗಂಧ, ಪುಷ್ಪಗಳ ಅಕ್ಷತೆಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಮಾಡಿದಾಗ ವಾಸ್ತು ಮತ್ತು ಮನೆ ದೇವರು ಎರಡೂ ಕೂಡ ತುಂಬ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ. ಮನುಷ್ಯನಿಗೆ ಅಷ್ಟ ಐಶ್ವರ್ಯಗಳು ಸಿಗುತ್ತೆ, ಒಳ್ಳೆಯ ಒಂದು ಅಭಿವೃದ್ಧಿ ಸಿಗುತ್ತೆ. ಇಂತಹ ಒಂದು ವಿಶೇಷ ಒಂದು ವಿಚಾರ ನಿಮ್ಗೆ ಹೇಳೋದಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.